ನಮಸ್ತೆ. ಬ್ರೇಕ್ ಆದಮೇಲೆ ಮತ್ತೆ ಭಾರಿ ಅಂಬಾರಿ ವಿಶೇಷ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ನಾನೀಗ ಡಾಕ್ಟರ್ ಚಟ್ಟಿಯಪ್ಪ ಅವರನ್ನ ಮಾತನಾಡಿಸಲೇಬೇಕು. ಯಾಕಂತಂದ್ರೆ ಅವರು ಪ್ರಸಿದ್ಧ ಆನೆ ತಜ್ಞರು, ಸಾಕಷ್ಟು ಆನೆಗಳನ್ನು ಪಳಗಿಸಿ ಸೆರೆ ಹಿಡಿಯೋದ್ರಲ್ಲಿ ನಿಪುಣರಾಗಿದ್ದಾರೆ ಅವರು. ಚಟ್ಟಿಯಪ್ಪ ಅವರೇ, ಏನು ಹೇಳ್ತೀರಿ ಜಿಜ್ಞಾಸೆ ಬಗ್ಗೆ? ಈ ಜಿಜ್ಞಾಸೆ ಈಗ ಆಗಲೇ ಇವರು ಹೇಳಿದ ರೀತಿಯಲ್ಲಿ ಜಿಜ್ಞಾಸೆ ಏನೋ ಅವಶ್ಯಕತೆ ಇಲ್ಲ ಇದರಲ್ಲಿ. ಇದ್ರ ಬಗ್ಗೆ ಏನೋ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ಸುಮಾರು ವಿಷಯಗಳಂತೂ ಚೆನ್ನಾಗಿ ಚರ್ಚೆ ಆಗಬೇಕಾಗಿದೆ. ಪ್ರಾರಂಭದಿಂದ ಹಿಡಿದು ಈಗ ಆನೆದ ಅಂಬಾರಿದ್ದು ತೂಕ ಈಗ 750 kg ಅಂತ ಹೇಳಿದ್ದಾರೆ. ಈಗ 750 kg ಇದು ಪ್ರೆಸ್ನವರು ಕ್ರಿಯೇಟ್ ಮಾಡ್ಕೊಂಡಿದ್ದ ಅಥವಾ ಎಲ್ಲಿಂದ ಈ ಸೋರ್ಸ್ ಬಂತು, ಇದನ್ನು ಎಲ್ಲಿಯೂ ನನಗೆ ತಿಳಿದ ಮಟ್ಟಿಗೆ ಈ ಅಂಬಾರಿಯನ್ನು ಸರಿಯಾಗಿ ತೂಗಿ ಹೌದು ಇದರ ನಿಖರವಾದ ತೂಕ ಇಷ್ಟು ಅಂತ ಹೇಳೋದು ಇನ್ನೂ ಗ್ಯಾರಂಟಿ ಇಲ್ಲ. ಬಟ್ ತಲಾಂತರಗಳಿಂದ ಬಂದಿರೋ ಮಾತು ಏನು ಅಂತಂದ್ರೆ 750 kg ಬರೀ ಇದು ಮಾತಾಗಿ ಉಳಿದಿದೆ. ಸೊ ಈಗ ಇಟ್ ಇಸ್ ನಾಟ್ ಪ್ರೂವನ್ ಅಂತೀರಾ? ಇಟ್ ಇಸ್ ನಾಟ್ ಪ್ರೂವನ್. ಸೊ ನನ್ನ ಅಂದಾಜಲ್ಲಿ ಈಗ 4-5 ವರ್ಷದಿಂದ ನೋಡ್ತಾ ಇರುವಾಗ ಒಂದು ಆನೆದು ಇದರಲ್ಲಿ ನೋಡುವಾಗ ನನ್ನ ಅಂದಾಜಲ್ಲಿ ಅದು ಸ್ವಲ್ಪ ಕಡಿಮೆನೇ ಇರುತ್ತದೆ ಅಂತ ಅನಿಸ್ತಿರ್ಬೋದು ಅಂತ ಒಂದು ಅಂದಾಜು ಒಂದು 500-600 kg ಈ ಲೆಕ್ಕಾಚಾರದಲ್ಲಿ ಇರಬೇಕು ಅಂತ ಅನಿಸ್ತದೆ ನನಗೆ. ಅದು ಕಂಪ್ಲೀಟ್ ಆಗಿ ಗೋಲ್ಡ್ ಇಂದ ಮಾಡಿರುವಂತದ್ದು ಅಲ್ಲ 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 ಅದು ತೀರಾ ಗೋಲ್ಡ್ ಆಗಿ ಮಾಡಿದಂಗೆ ಕಾಣೋದಿಲ್ಲ. ಅದೀಗ ಅರಮನೆಯವರೇ ಹೇಳಬೇಕು. ನಮಗೆ ನಮ್ಮ ಹೊಸಕ್ಕೆ ಬಂದಾಗ ನಮಗೆ ಅದನ್ನೆಲ್ಲ ಕೇಳ್ತೀನಿ, ಆಮೇಲೆ ವಿಶಾಲಾಕ್ಷಿ ಅವ್ರನ್ನ ಕೇಳ್ತೀನಿ. ಇಲ್ಲ, ಬಟ್ ಅದರಲ್ಲಿ ನಾನು ಕೆಳಗೆ ಅಂತೂ ಒಂದು ವುಡನ್ ಪ್ಲಾಟ್ಫಾರ್ಮ್ ಇರೋದು ನೋಡಿದ್ದೀನಿ, ರೋಸ್ ವುಡ್ದು ಸ್ವಲ್ಪ ಇದು ಮಾಡ್ತದೆ. ಸೊ ಅದು ಪೂರ್ತಿ ಅಂತೂ ಅಂಬಾರಿಯಿಂದ ಮಾಡಿದಂತ ಅಲ್ಲ, ಚಿನ್ನದಿಂದ ಮಾಡಿದಂಥದ್ದು ಅಲ್ಲ. ಓಕೆ, ರೈಟ್ ಸರ್, ನೀವೇನಂತೀರಿ ರವೀಂದ್ರನಾಥ್ ಕಾಮತ್ ಅವರೇ? ಇದು ನಮ್ಮ ಒಂದು ಮೈಸೂರಿನ ಒಂದು ಸಂಪ್ರದಾಯ. ಈ ಸಂಪ್ರದಾಯ ಪ್ರಕಾರ ಏನು ಅಂತ ಹೇಳಿದರೆ ತಲಾಂತರದಿಂದ 300 ವರ್ಷದಿಂದ ಈ ಒಂದು ಸಂಪ್ರದಾಯ ನಡ್ಕೊಂಡು ಬಂದಿದೆ. ಯಾವುದೇ ಆನೆಗೆ ಇಲ್ಲಿ ತನಕ ಏನು ತೊಂದರೆ ಆಗಿಲ್ಲ. 56ನೇ ಇಸ್ವಿಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಯನ್ನ ಅಂಬಾರಿಯಲ್ಲಿ ಕೂರಿಸೋಕ್ಕಿಂತ ಮೊದಲು ಮಹಾರಾಜರು ಮತ್ತು ಅವರ ಕುಟುಂಬ ವರ್ಗದ ಇಬ್ಬರು ಆ ಒಂದು ಅಂಬಾರಿಯಲ್ಲಿ ಕೂತು ಮೆರವಣಿಗೆಯಲ್ಲಿ ಹೋಗುವತಕ್ಕಂತಹ ಫೋಟೋಗಳನ್ನ ನಾವು ನೋಡಿದ್ದೀವಿ, ನಮ್ಮ ಹತ್ರ ಇದೆ. ಆ ಅಂಬಾರಿ ಆಮೇಲೆ ಅವರು ಕೂತಂತ ತೂಕ 200 kg ಆದ್ರೆ ಸಾಧಾರಣ 1000 kg ಇದೇ ಆನೆ ಹೊರ್ತಾ ಇತ್ತು. ಈಗ ಒಂದು ಮಾತು, ಈಗ ಇವರು ಚಟ್ಟಿಯಪ್ಪ ಅವರು ಒಂದು ಮಾತು ಹೇಳ್ತಿದ್ರು, 500-600 kg ಇರಬಹುದು ಅಂತ ಹೇಳ್ತಿದ್ರು. ಓಕೆ, 500-600 kg ಅಂತ ಅನ್ಕೊಳ್ಳೋಣ. ಮಾವುತನ್ ತೂಕ ಇರುತ್ತೆ ಅದ್ರ ಮೇಲೆ. ಹೌದು, ಮಾವುತ ಮಿನಿಮಮ್ ಒಂದು 60 kg ಇರೋದಿಲ್ವಾ? 70 kg ಇರ್ಬೋದು. 60-70 kg ಇರ್ತಾನೆ. ಅದ್ರ ಜೊತೆಗೆ ಒಂದು ಹಾಸಿಗೆ ಏನು ನಂದ ಅಂತ ಏನ್ ಕರಿತೀವಿ, ಅದು ಎಷ್ಟು kg ಇರುತ್ತೆ? ಸುಮಾರು ಒಂದು 100 kg ಮೇಲೆ 100 kg ಮೇಲೆ ಇರುತ್ತೆ. ಸೊ ಒಟ್ಟಾರೆಯಾಗಿ ಅಂಬಾರಿ 500-600 kg ಅಂತ ಅನ್ಕೊಂಡ್ರು ಕೂಡ ಅಲ್ಲಿ ಒಂದು 1000 kg ಆಯ್ತಾ? 1000 kg ಉಂಟು. ಎಸ್, 1000 kg. ಒಂದು ಆನೆ ಮಿನಿಮಮ್ 4000-5000 kg ತೂಕ ಇರುತ್ತೆ, ಎತ್ತಬಹುದು. ಅಲ್ಲ, ಅದ್ರ ತೂಕ, ಅದರ ವೆಯ್ಟ್ ಆಫ್ ಎ ಎಲಿಫೆಂಟ್ 4000 to 5000 kgs. ಒಂದು ಆನೆಗೆ ಒಂದು ದಿವಸಕ್ಕೆ 350-400 kg ಅಷ್ಟು ಆಹಾರ ಬೇಕು ಅದರ ಪೌಷ್ಟಿಕತೆಗೆ. ಈ ಆನೆಗಳು ಏನು ತಾಲೀಮಿಗೆ ಇವರು ತಗೊಂಡು ಬಂದು ಮೆರವಣಿಗೆ ನಡೆಸ್ತಾರೆ, ಅದಕ್ಕೆ ಎಲ್ಲಾ ತರದ ವಿಟಮಿನ್ಸು, ಅದಕ್ಕೆ ಏನು ಆನಿಮಲ್ ಅಂಡ್ ಹಸ್ಬೆಂಡ್ರಿ ಇವರು ಡಾಕ್ಟರ್ಸ್ ಏನು ಕೊಡ್ತಾರೆ, ಅವರು ಸರಿಯಾದ ಪೌಷ್ಟಿಕವಾದ ಆಹಾರವನ್ನು ಕೊಟ್ಟು ಆ ಆನೆಯಿಂದ ಟ್ರೈನಿಂಗ್ ಮಾಡಿಸಿ ನಂತರ ಈ ಒಂದು ಪ್ರೊಸೆಷನ್ ಅಲ್ಲಿ ಅವರು ತಗೊಂಡು ಹೋಗ್ತಾರೆ. ಆದ್ರಿಂದಾಗಿ ಒಂದು ಆನೆ ಸಾಧಾರಣ 1000-1200 kg ಅಷ್ಟು ತೂಕದ ಮರದ ದಿಮ್ಮಿಯನ್ನು ಎತ್ತುವಷ್ಟು ತಾಕತ್ತಿದೆ. ಈಗ JCB ಎಲ್ಲ ಬರೋಕ್ಕಿಂತ ಮೊದಲು ಹೆಚ್ಚಾಗಿ ಆನೆಯಿಂದಲೇ ಫಾರೆಸ್ಟ್ ಅಲ್ಲಿ ಮರದ ದಿಮ್ಮಿಯನ್ನು ಎತ್ತುತ್ತಾ ಇದೆ, ದುಬಾರಿ ಕ್ಯಾಂಪ್ ಮಾಡ್ತಾ ಇದೆ. ಅದು ಟ್ರೈನಿಂಗ್ ಎಲ್ಲ ಕೊಟ್ಟ ನಂತರ ಮತ್ತೆ ಅದನ್ನ ಅದು ಆನೆ ಆ ಒಂದು ತೂಕವನ್ನು ಎತ್ತುವಂತ. ಸುದರ್ಶನ್, ನೀವೇನಂತೀರಿ ಸರ್? ಒಂದು ಆನೆ ಬಗ್ಗೆ ಸರಿ, ಅದು ಇಷ್ಟೇ ತೂಕದವನ್ನ ಅದು ಹೊರಬಲ್ದು ಅಥವಾ ಅದಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಎಲ್ಲೂ ಕೂಡ ಪ್ರೂವ್ ಆಗಿ ಇರುವಂಥದ್ದಿಲ್ಲ. ಸಾಮಾನ್ಯವಾಗಿ ಒಂದೊಂದು ಏನೋ ವಯಸ್ಸಾಗಿರ್ತಕ್ಕಂಥ ಆನೆ ಕೂಡ ಅಥವಾ ಒಂದು ವಯಸ್ಸಿನಲ್ಲಿರ್ತಕ್ಕಂಥ ಆನೆ ಕೂಡ ತನ್ನದೇ ಆದಂಥ ಸಾಮರ್ಥ್ಯ. ಓಕೆ, ಹಾಗಿದ್ರೆ ಸಾಮರ್ಥ್ಯದ ಬಗ್ಗೆ ಮಾತಾಡೋದಾದ್ರೆ ಒಂದು ಪುಟ್ಟ ಪ್ರಶ್ನೆ ನಿಮಗೆ. ಈಗ ನಾನು ಐ ಆಮ್ ಅಬೌಟ್ 70 kgs ಅಂತ ಇಟ್ಕೊಳ್ಳಿ. ನಾನು ಒಂದು 20-30 kg ಎತ್ತಬಲ್ಲೆ. ಎಷ್ಟು ಎತ್ಕೊಂಡು ಒಂದು ಅರ್ಧ ಗಂಟೆ ಮ್ಯಾಕ್ಸಿಮಮ್ ಅಥವಾ 1 hour ಮ್ಯಾಕ್ಸಿಮಮ್ ಹಿಡ್ಕೊಳ್ಬೋದು ಅಂತ ಅನ್ಕೊಳ್ಳಿ. ನಾನು ಸುಮ್ಮನೆ ರಫ್ ಆಗಿ ಹೇಳ್ತಿದ್ದೀನಿ. ಒಂದು ಆನೆ ಇಷ್ಟು kgಯನ್ನೇ ಎತ್ತಬಹುದು ಅಂತ ಏನಾದರೂ ಇದೆಯಾ? ಸರಿ, ಅಂಥದ್ದು ಅಪ್ರಾಕ್ಸಿಮೇಟ್ಲಿ ಇಲ್ಲ, ಅಂಥದ್ದು ಅಳತೆ ರೀತಿಯಲ್ಲಿ ಎಲ್ಲೂ ಇಲ್ಲ. ಯಾವುದೇ ವ್ಯಕ್ತಿಗೆ ಅಥವಾ ಪ್ರಾಣಿಗೆ ಅದಕ್ಕಿಂತ ಹೆಚ್ಚಿನ ಭಾರವನ್ನು ಎತ್ತೋದಾದ್ರೆ ಅದರ ಮುಖದಲ್ಲಿ ಅದೊಂದು ಲಕ್ಷಣ ಇರ್ತದೆ, ಸುಸ್ತಾಗಿರೋ ಲಕ್ಷಣ, ಅದು ಸುಮ್ಮನೆ ಕೂರೋದು, ಇಲ್ಲದಿದ್ರೆ ಅದು ಪ್ರತಿಭಟನೆ ಮಾಡುವಂತಹ ಒಂದು ಲಕ್ಷಣ ಇರ್ತದೆ. ಈಗ ನೀವು 20 kg ಇರುವ ಮಗುವಿನ ಕೈಯಲ್ಲಿ 40 kgಯ ಒಂದು ಬ್ಯಾಗ್ ಕೊಟ್ಟರೆ ಅದಕ್ಕೆ ಎತ್ತಲಿಕ್ಕಾಗ ಕೂರ್ತದೆ. ಅದೇ ರೀತಿ 80 kg ತೂಕ ಇರತಕ್ಕಂಥ ಒಬ್ಬ ವ್ಯಕ್ತಿ
50 kg ಸಕ್ಕರೆಯನ್ನ ಸುಲಭವಾಗಿ ಎತ್ಕೊಂಡು ಹೋಗಿ ಅವನು ಎಲ್ಲಿಗೆ ಹಾಕಬೇಕು ಬೇಕಿದ್ರೆ 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ಹಾಕ್ತಾನೆ. ಅದು ನಿಜ, ಬಟ್ ಅದು ನಿಜ ಅಫ್ಕೋರ್ಸ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಗೊತ್ತಾಗುತ್ತೆ, ಅದು ನಿಜ, ಖಂಡಿತ ಗೊತ್ತಾಗುತ್ತೆ. ಬಟ್ ಅದನ್ನು ಗಮನಿಸ್ತಾರಾ ಅನ್ನೋದು ಗಮನಿಸ್ತಾರೆ. ಅದು ಮುಖ್ಯ. ಆದ್ರೆ ಪ್ರತಿಯೊಂದು ಪ್ರಾಣಿಗೂ ಈ ಸ್ಟ್ರೆಸ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಈ ಸ್ಟ್ರೆಸ್ ಫ್ಯಾಕ್ಟರ್ ಒಂದು ಇಂಡಿಕೇಶನ್ ಇರ್ತದೆ. ಫಿಸಿಯೋಲಾಜಿಕಲ್ ಅದು ಫಿಸಿಕಲಿ ಟಯರ್ಡ್ ಆಗಿದೆಯಾ ಇದಾಗಿದೆಯಾ ಅಂತ ಹೇಳುವಂಥದ್ದು ಅದು ಮುಖ್ಯವಾಗಿ ಬರುತ್ತೆ. ಪ್ಲಸ್ ಇದು ಎಕ್ಸಸೈಸ್ ಮೇಲೆ ಹೋಗುತ್ತೆ. ಈಗ ಈ ಪ್ರತಿಯೊಂದು ಈಗ ನಾವು ರಸ್ಲರ್ಸ್ ಅಂತ ಹೇಳ್ತೀವಿ, ಬಾಡಿ ಬಿಲ್ಡರ್ಸ್, weight lifters ಎಲ್ಲ, ಸೊ ಇವರೆಲ್ಲ ಈ ತಾಲೀಮು ಏನು ಎಕ್ಸಸೈಸ್ ರೆಗ್ಯುಲರ್ ಆಗಿ ಮಾಡಿ ನೋಡಿಕೊಳ್ಳುವ ಮಾವುತನಿಗೆ ನಾನು ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೀನಿ ನಿಮ್ಮಗಳ ಜೊತೆಗೆ. ಇಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆನೆ ಎಷ್ಟು ಭಾರವನ್ನು ಹೊರಬಲ್ಲೋದು ಅನ್ನೋದು ಕೂಡ ಪ್ರಮುಖವಾದಂಥ ವಿಚಾರ. ಯಾಕಂತಂದರೆ ನಾವೆಲ್ಲ ಮನುಷ್ಯರು, ನಾವೆಲ್ಲ ಹೇಳ್ಕೊಂಡ್ಬಿಡ್ತೀವಿ ನನ್ನಿಂದ 10 kg ಎತ್ತಕ್ಕೆ ಸಾಧ್ಯ, 15 kg ಎತ್ತಕ್ಕೆ ಸಾಧ್ಯ ಅಂತ. ಆದರೆ ಆನೆ ಒಂದು ಮೂಕ್ ಪ್ರಾಣಿ, ಅದರಿಂದ ಎಷ್ಟು ಭಾರ ಹಾಕಿದ್ರೂ ಕೂಡ ಹೇಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಆದರೆ ಅದರ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ಗಳ ಮೂಲಕ ನಾವು ಅದನ್ನು ತಿಳಿದುಕೊಳ್ಬೋದು ಅಂತ ಇದ್ದಾರೆ ಇಲ್ಲಿರುವಂಥ ಆನೆ ತಜ್ಞರು. ಅದರ ಜೊತೆಗೆ ಈ ಅಂಬಾರಿ ಹೊರುವಂಥ ಸಂಪ್ರದಾಯ ಅನ್ನೋದು ಏನಿದೆ, ಇದು ಒಂದು ರಾಜಮನೆತನದ ಸಂಪ್ರದಾಯನ ಅಥವಾ ಅದಕ್ಕೆ ಏನಾದರೂ ಒಂದು ಧಾರ್ಮಿಕ ನೆಲೆಗಟ್ಟಿದೆಯಾ, ಹಿನ್ನೆಲೆ ಇದೆಯಾ, ಅದನ್ನು ಕೂಡ ಚರ್ಚೆ ಮಾಡಬೇಕಾಗಿರುವಂಥ ವಿಚಾರ ಆಗಿರುತ್ತೆ. ಅದರ ಬಗ್ಗೆ ಆನೆಯ ನೇಚರ್, ಆನೆಯ ಬಿಹೇವಿಯರ್, ಜೊತೆಗೆ ಆ ಆನೆಯ ಅಂಬಾರಿ, ಮಾವುತ ಮತ್ತು ದಸರಾ ಇವುಗಳ ನಡುವೆ ಇರುವಂಥ ನಂಟಿನ ಬಗ್ಗೆ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಆದರೆ ನಾನು ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರದಲ್ಲಿ ನಾನು 12 ಗಂಟೆಗೆ ಕರೆಕ್ಟಾಗಿ ನಿಮ್ಮನ್ನು ಜಾಯ್ನ್ ಆಗ್ತೀನಿ ಇದೇ ಚರ್ಚೆಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುವರ್ಣ ನ್ಯೂಸ್.